ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಸಾಹೇಬ್ರಿಗ ಮತ್ತ ಜೈಲ ಗತಿಯಾಗೈತಿ. ಹೆಂಗಾರ ಮಾಡಿ ಇವತ್ತು ಜಾಮೀನು ತಗೊಂಡು ಮನೆಗೆ ಹೋಗಿ ದೀಪಾವಳಿ ಹಬ್ಬ ಮಾಡ್ಬೇಕಂತಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಅವ್ರಿಗೆ ಜೈಲ ಗತಿಯಾಗಿತ್ತು. ಯಾಕಂದ್ರೆ ಇಂದು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತು. ಆದ್ರೆ ಹೈಕೋರ್ಟ್ ಅವರ ಅರ್ಜಿ ವಿಚಾರಣೆನ ಮತ್ತೆ ಅಕ್ಟೋಬರ್ 28ಕ್ಕೆ ಮುಂದೂಡೈತಿ. ಕೋರ್ಟ್ನ ಏಕಸದಸ್ಯ ಪೀಠ ಈ ಆದೇಶ ಕೊಟ್ಟೈತಿ. ಹಿಂಗಾಗಿ ಯಡಿಯೂರಪ್ಪಗ ಜೈಲ್ನಾಗನೇ ದೀಪಾವಳಿ ಮಾಡಬೇಕಾಗೈತಿ. ಬಾಗಲಕೋಟೆ ಜಿಲ್ಲೆ ಒಳಗ ಶಿರಬಡಗಿ ಅನ್ನೋ ಊರೈತಿ. ಆ ಊರು ಹೋದ 3-4 ವರ್ಷದಿಂದ ಮಲಪ್ರಭಾ ನದಿ ಪ್ರವಾಹ ಸಿಕ್ಕು ಹಾಳಾಗಿತ್ತು. ಪ್ರವಾಹದಿಂದ ಜೀವನಾನೇ ಹಾಳಾಯ್ತು ಅಂತ ಚಿಂತೆಗೊಳಗಾಗಿದ್ದ ಶಿರಬಡಗಿ ಊರಾನ್ ಮಂದಿ ಬಾಳ್ನ್ಯಾಗ ಈಗ ಬೆಳಕು ಬಂದದ. ಸಂಸದ ರಾಜೀವ್ ಚಂದ್ರಶೇಖರ್ ಅವರ ಆರ್ಸಿ ಫೌಂಡೇಶನ್ ಮುಂದಾಳತ್ವದಾಗ 293 ಆಶ್ರಯ ಮನೆಗಳು ರೆಡಿ ಆಗೈತಿ. ಇವತ್ತು ಈ ಮನೆಗಳನ್ನ ಸಂತ್ರಸ್ತರಿಗ ಹಸ್ತಾಂತರ ಆಗೈತಿ. ಆ ಕಾರ್ಯಕ್ರಮ ಹೆಂಗಿತ್ತು ನೋಡೋಣ ಬರ್ರಿ. ಅದು 2009 ಅಕ್ಟೋಬರ್ ತಿಂಗಳು ಮಲಪ್ರಭಾ ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನಾಗ 293 ಮನೆಗಳು ಮುಳುಗಿ ಹೋಗಿದ್ದು. ಹೊಳ್ಳಾನ ನಂಬಿ ಬದುಕ್ತಿದ್ದ ಊರಾನ್ ಮಂದಿಗೆ ಊರ್ ಹೊರಗೆ ಗುಡಿಸಲು ಹಾಕೊಂಡು ಜೀವ ಮಾಡುವಂಗಾಗಿತ್ತು. ಆದ್ರೆ ಈಗ ಸಂತ್ರಸ್ತರಿಗೆ ಬಹಳ ಖುಷಿ ಆಗೈತಿ. ಯಾಕಂದ್ರೆ ಸರ್ಕಾರ ಜೊತೆ ಕೈ ಜೋಡಿಸಿ ಸಂಸದ ರಾಜೀವ್ ಚಂದ್ರಶೇಖರ್ ಅವರು ಮನೆಗಳನ್ನ ನಿರ್ಮಿಸ್ಯಾರ. ಆರ್ಸಿ ಫೌಂಡೇಶನ್ 30 ಎಕರೆ ಒಳಗೆ 293 ಆಶ್ರಯ ಮನೆಗಳನ್ನ ರೆಡಿ ಮಾಡೈತಿ. ಇವತ್ತು ನಡೆದ ಕಾರ್ಯಕ್ರಮದಾಗ ಸೋಲಾರ್ ಲೈಟು ಮತ್ತು ಒಲಿಗಳಿರೋ ಮನೆಗಳನ್ನ ಸಂತ್ರಸ್ತರಿಗೆ ಹಸ್ತಾಂತರ ಮಾಡಿದ್ರು. ಆರ್ಸಿ ಫೌಂಡೇಶನ್ ಶ್ರೀಮಾನ್ ರಾಜೀವ್ ಚಂದ್ರಶೇಖರ್ ಅವರ ಪರವಾಗಿ ಈ 293 ಮನೆಗಳ ನೀಡಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಶ್ರೀಮಾನ್ ರಾಜೀವ್ ಚಂದ್ರಶೇಖರ್ ಬರೀ ಆರ್ಸಿ ಫೌಂಡೇಶನ್ ಅಧ್ಯಕ್ಷರು ಮಾತ್ರವಲ್ಲ, ಈ ಆಶ್ರಯ ಯೋಜನೆಗೆ ಒಂದು ಸಂಚಾಲಕರಾಗಿ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅದು ಸರ್ಕಾರ ಮತ್ತು ಇವರು ಖಾಸಗಿ ಒಂದು ಸೆಟ್ ನ್ಯೂ ಎಕ್ಸಾಂಪಲ್. ಶಿರಬಡಗಿ ಪುನರ್ವಸತಿ ಕೇಂದ್ರಕ್ಕೆ 2009 ನವೆಂಬರ್ 2ನೇ ತಾರೀಕಿಗೆ ಕೇಂದ್ರದ ಮಿನಿಸ್ಟರ್ ಚಿದಂಬರಂ, ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಂಸದ ರಾಜೀವ್ ಚಂದ್ರಶೇಖರ್ ಉಪಸ್ಥಿತಿಯಾಗ ಭೂಮಿ ಪೂಜೆ ಮಾಡಿತ್ತು. ಪ್ರವಾಹದಿಂದ ಸಾಕಾಗಿ ಹೋಗಿತ್ತು. ಈಗ ನಮ್ಮ ಬಾಳಿಗೆ ಈ ಆಶ್ರಯ ಮನಿನ ಹೊಸ ದಾರಿ ತೋರಿಸುತ್ತೆ ಅಂತಾರೋ ಊರ್ ಮಂದಿ. ಇವ್ರ ಜೊತೆಗೆ ಸರ್ಕಾರನೂ ಇದಕ್ಕೆ ಖುಷಿ ಆಗೈತಿ ಅನ್ನಕತೈತಿ. ಆರ್ಸಿ ಫೌಂಡೇಶನ್ ನೇತೃತ್ವದಾಗ 293 ಆಶ್ರಯ ಮನೆಗಳು ಶಿರಬಡಗಿ ಊರಾನ ಮಂದಿ ಬಾಳ್ನಾಗ ಆಶಾ ಕಿರಣ ಮೂಡಿಸೈತಿ. ಖುಷಿಯಿಂದ ದೀಪಾವಳಿ ಆಚರಣೆ ಮಾಡಾಕ ಇಲ್ಲಿ ಮಂದಿ ರೆಡಿ ಆಗ್ಯಾರ. ಮಲ್ಲಿಕಾರ್ಜುನ್ ಉಸ್ಮಾನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ಸರ್ಕಾರ ಬಡವರಿಗೆ ಅಂತ ಕಮ್ಮಿ ಬೆಲೆಗೆ ಅಕ್ಕಿ ಗೋಧಿ ರೇಷನ್ ಕಾರ್ಡ್ನ್ಯಾಗ ಕೊಡ್ತೈತಿ. ಆದ್ರೆ ಕೆಲವು ಮಂದಿ ಬಡವರು ಅಕ್ಕಿ ಗೋಧಿ ನುಂಗಿ ಹಾಕ್ತಾರ. ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನ ಬಿಕೆ ಊರ್ನ್ಯಾಗ ಹಿಂಗ ಮೋಸ್ದಾಗ ಬಚ್ಚಿಟ್ಟಿದ್ದ ಅಕ್ಕಿ ಗೋಧಿಗಳನ್ನ ಪೊಲೀಸರು ಪತ್ತೆ ಹಚ್ಚಾರ. ಲಕ್ಷಾನ್ಗಟ್ಲೆ ಕಿಮ್ಮತ್ತಿಂದ 100 ಕ್ವಿಂಟಲ್ ರೇಷನ್ ಕಳ್ಳ ಮಾಲು ಪತ್ತೆ ಆಗೈತಿ. ಸಿಕ್ಕ ಖಾತ್ರಿ ಬಾತ್ಮಿ ಮೇಲೆ ಇಂಡಿ ಡಿವೈಎಸ್ಪಿ ಎಂ ಮುತ್ತುರಾಜು ಮತ್ತು ಆಹಾರ ನಿಗಮದ ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಕಳ್ಳ ಮಾಲು ಪತ್ತೆಯಾಗೈತೆ. ಲೋಣಿ ಬಿಕೆ ಊರಾನ ಹೊರಗಿರೋ ಸಿದ್ದಣ್ಣ ಮೇತ್ರಿ ಅನ್ನೋರ ತೋಟದ ಮನೆಯಾಗ ಈ ರೇಷನ್ ಇಟ್ಟಿದ್ರ. 400ಗಿಂತ ಹೆಚ್ಚು ಚೀಲ ಅಕ್ಕಿ ಮತ್ತು 19 ಚೀಲ ಗೋಧಿ ಪತ್ತೆಯಾಗೈತಿ. ಈ ಊರಾಗ ಇದ ಕಾರಣಕ್ಕ 3ನೇ ಸಲ ನಡೀತಿರೋ ರೈಡ್ ಇದು. ಆರೋಪಿ ಸಿದ್ದಣ್ಣ ಮೇತ್ರಿ ಓಡಿ ಹೋಗ್ಯಾನ. ಇವ ಬಡವರಿಗೆ ಹಂಚು ಅಕ್ಕಿ ಗೋಧಿ ಇಲ್ಲಿಗೆ ತಂದು ಸರ್ಕಾರಿ ಚೀಲದಾಗಿಂದ ತನ್ನ ದೀಪಕ್ ಬ್ರ್ಯಾಂಡ್ ಅನ್ನು ಚೀಲದಾಗ ತುಂಬಿ ಮಾರ್ಕೆಟ್ನ್ಯಾಗ ಮಾರಾಟ ಮಾಡ್ತಿದ್ದ ಅನ್ನೋದು ಪತ್ತೆ ಆಗೈತೆ. ಇದರ ಹಿಂದ ಒಂದು ವ್ಯವಸ್ಥಿತ ಜಾಲನ ಐತಿ ಅನ್ನೋದು ಪೊಲೀಸರ ಅನುಮಾನ.
ಈ ಸಂಬಂಧ ಝಳಕಿ ಠಾಣಾದಾಗ ಕೇಸ್ ದಾಖಲು ಮಾಡಿಕೊಂಡು ಆರೋಪಿ ಸಿದ್ದಣ್ಣ ಮೇತ್ರಿ ಎಲ್ಲಾನ ಅಂತ ಹುಡುಕಾಟ ನಡೆಸ್ಯಾರ. ಇಲ್ಲಿ ಸಿದ್ದಪ್ಪ ಮೇತ್ರಿ ಅನ್ನೋರ ತೋಟದ ಮನೆಯಲ್ಲಿ ನಾನು ಪರಿಶೀಲನೆ ಮಾಡಿದಾಗ ಸುಮಾರು 380 ಅಕ್ಕಿ ಚೀಲಗಳು ಹಾಗೂ 19 ಗೋಧಿ ಚೀಲಗಳನ್ನು ನಾವು ಕಂಡು ಹಿಡಿದು ಇವತ್ತು ಬೆಳಿಗ್ಗೆಯಿಂದ ಅದನ್ನು ಸೀಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರೊಸೀಜರನ್ನು ಮಾಡಿ ಇವತ್ತು ಸೀಸ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ನಾವು ಕೊಡ್ತಕ್ಕಂಥ. ಆಂಧ್ರದಾಗ ತೆಲಂಗಾಣ ಬ್ಯಾರೆ ರಾಜ್ಯ ಮಾಡ್ಬೇಕಂತ ಹೋರಾಟ ನಡೆದದ್ದು ನಿಮ್ಗೆಲ್ಲ ಗೊತ್ತೈತಿ. ಈಗ ನಮ್ಮ ರಾಜ್ಯದ ರಾಯಚೂರು ಜಿಲ್ಲಾ ಗಡಿ ಭಾಗದಾಗ ರಾಜೋಳಿ ಬಂಡ ನೀರು ಹಂಚಿಕೆ ಸಂಬಂಧ ಗಲಾಟೆ ಶುರು ಆಗೋ ಲಕ್ಷಣ ಕಂಡು ಬಂದೈತಿ. ರಾಯಲಸೀಮಾ ಮತ್ತ ತೆಲಂಗಾಣದ ರೈತ ಮಂದಿ ನೀರಿಗಾಗಿ ಜಿದ್ದಿಗಿಳಿದಾರ. ಇದು ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಅಂತಕ್ಕ ಆಂಧ್ರ ಗಡಿ ಭಾಗದಾಗ ತುಂಗಭದ್ರಾ ನದಿಗೆ ಕಟ್ಟಿರೋ ರಾಜೋಳಿ ಬಂಡ ಡ್ಯಾಮು. ಇದರ ನೀರಿಗೆ ಈಗ ತೆಲಂಗಾಣ ಮತ್ತು ರಾಯಲಸೀಮಾ ರೈತರ ನಡುಕ ಗಲಾಟೆ ಶುರು ಆಗೈತಿ. ಯಾಕಂದ್ರೆ ಮಳಿ ಕಡಿಮೆ ಆಗಿ ತೆಲಂಗಾಣದ ರೈತರ ಬೆಳಿ ಒಣಗಾಕತೈತಿ. ಅದಕ್ಕೆ ರಾಜೋಳಿ ಬಂಡ ಡ್ಯಾಮ್ ಎತ್ತರಿಸಿ ಹೆಚ್ಚಿಗೆ ನೀರು ನಿಲ್ಸಕ್ ಮುಂದಾಗ್ಯಾರ. ಆಣೆಕಟ್ಟಿ ಮೇಲೆ ಉಸ್ಕಿನ ಚೀಲ ಇಟ್ಟಾರ. ಹಿಂಗ ಮಾಡಿ తెలంగాణ ప్రదేశದಾಗಿನ ರೈತರಿಗೆ నీరు ముట్సాక ప్లాన్ ಮಾಡ್ಯಾರ. నుండి ఇప్పటి వరకు దాదాపుగా 40-50 సంవత్సరాల నుంచి మా రైతులు ప్రతి ఒక్క పంటకు కూడా కొట్లాడుతున్నారు. ప్రతి ఒక్క పంటకు కూడా మాకు నీళ్ళు ఇవ్వాల్సిందిగా అడుగుతా ఉన్నారు. ప్రతిరోజు కూడా పొద్దున్న లేస్తే పక్కపక్కన ఉండేటటువంటి అన్నదమ్ములుగా ఉందాం, కలిసి ఉందాం అని చెప్పేటటువంటి రాయలసీమ సోదరులు కోఆపరేట్ చేసి నీళ్ళు ఇచ్చినటువంటి పరిస్థితి లేదు. మరి ఇవాళ కూడా ఇక్కడ మహబూబ్ నగర్ జిల్లా కలెక్టర్ పర్మిషన్ తీసుకొని, ఇక్కడ రాయచూరు కలెక్టర్ గారి పర్మిషన్ తీసుకొని వచ్చి మా రైతులు కష్టపడుతూ బస్తాలు మోస్తూ ఇక్కడ ఒక్క 2 సెంటీమీటర్లు లెవెల్ పెంచుకునేటటువంటి ప్రయత్నం చేస్తూ ఉంటే మరి వారు కడుపు మంటతోని కేవలం మమ్మల్ని అడ్డుకోవాలని చూస్తూ ఉన్నారు, మా పంటలను ఎండగొట్టాలని చూస్తూ ఉన్నారు. ఇది మంచి పద్ధతి కాదు. ಈ ಡ್ಯಾಮ್ ಎತ್ತರ ಮಾಡಿದ್ರ ಕೆಳಗಿರೋ ರಾಯಲಸೀಮೆ ರೈತರ ಹೊಲಕ್ಕೆ ನೀರು ಸಿಗಂಗಿಲ್ಲ. ಅದಕ್ಕೆ ಅಲ್ಲಿನ ರೈತ ಮಂದಿನೂ ತಿರುಗಿ ಬಿದ್ದಾರ. ರಾಜೋಳಿ ಬಂಡ ಆಣೆಕಟ್ಟಿ ಮೇಲೆ ಇಟ್ಟಿರೋ ಉಸ್ಕಿನ ಚೀಲ ತೆಗಿಬೇಕಂತ ಒತ್ತಾಯ ಮಾಡಕತ್ತಾರ. ಡ್ಯಾಮ್ ಎತ್ತರ ಮಾಡಿದ್ರ ನಮ್ಮ ಜಮೀನಿಗೆ ನೀರು ಸಿಗಂಗಿಲ್ಲ ಅನ್ನೋದು ಇವ್ರ ಒತ್ತಾಯ ಆಗೈತಿ. ಈಗ ತೆಲಂಗಾಣ ಮತ್ತು ರಾಯಲಸೀಮೆ ರೈತರೆಲ್ಲ ರಾಜೋಳಿ ಬಂಡ ಡ್ಯಾಮ್ ಅಂತಕ್ಕ ಜಮಾಯಿಸಕತ್ತಾರ. ಇಷ್ಟು ತುಂಬ ಇರ್ತದ ಇಲ್ಲಿ ನಮ್ಮ ಬೆಳೆ ಏನಿಲ್ಲ ರೀ, ಒಂದು ಪಂಪ್ ಸೆಟ್ಟಲ್ಲಿ ಏನಿಲ್ಲ. ಇದರಲ್ಲಿ ನಮ್ಗೊಂದು ಸ್ಕೀಮ್ ಇದು ಮಾಡಕ್ಕೆ ಏನಾಗ್ತಾರೆ ನಮ್ಮ ಅಧಿಕಾರಿಗಳು ಇಷ್ಟು ಜಗಳ ಆಡ್ತಾರೆ, ಬಂದು ಆ ಕಡೆ ಈ ಕಡೆ ಬಂದು ಜಗಳ ಆಡ್ತಾರೆ. ಇಲ್ಲಿ ಅಸಲು ಒಬ್ಬರು ಹಚ್ಚಿಕೊಟ್ರೆ ಅಧಿಕಾರಿಗಳು ಬಂದು ನಮಗಂತ ಕರೆಂಟ್ ಇಲ್ಲ, ಎಲ್ಲ ಇಷ್ಟು ತುಂಬ ಹರಿತದ. ನಾವು ಒಂದು ಪಂಪ್ ಸೆಟ್ ಹಾಕಿದ್ರೆ ಕಂಪ್ಲೇಂಟ್ ಮಾಡಿ ಒಳಗಾಗ್ತಾರೆ ನಮ್ಮನ್ನು. ಏನೇ ಕೇಳಿದ್ರೆ ಏನು ಸಂಬಂಧ ಇಲ್ಲ, ಆಂಧ್ರಕ ಎಲ್ಲ ಬರ್ಸ್ಕೊಂಬಿಟ್ರೆ ಅವಾಗ ಇಲ್ಲಿ ಇಡಕ್ಕೆ ಕಾಲವಿಲ್ಲ ಅಂತ ಹೇಳ್ತಾರೆ. ನಮ್ಮ ನೀರು ನಮಗೆ ಕೊಡವಲ್ರಿ. ಸದ್ಯಕ್ಕಿನ ಪರಿಸ್ಥಿತಿ ನೋಡಿದ್ರ ಯಾವಾಗ ಬೇಕಾವಾಗ ಗಲಾಟೆ ಶುರು ಆಗ್ಬೋದು ಅನ್ನೋ ಹಂಗೈತಿ. ಒಟ್ನಾಗ ಇಲ್ಲಿ ತನಕ ರಾಜೋಳಿ ಬಂಡ ನೀರು ಹಂಚಿಕೆ ಸಂಬಂಧ ಆಂಧ್ರ ಕರ್ನಾಟಕದ ನಡುಕ ಅವಾಗ ಜಗಳ ಆಕಿತ್ತು. ಆದ್ರೆ ಈಗ ಆಂಧ್ರದಾಗ ತೆಲಂಗಾಣ ಮತ್ತು ರಾಯಲಸೀಮಾ ರೈತರ ನಡು ಶುರು ಆಗೈತಿ. ಗುರುರಾಜ್ ಜುಗಾರ್, ಸುವರ್ಣ ನ್ಯೂಸ್, ರಾಯಚೂರು. ಹುಡುಗಾಟ ಅನ್ನೋದು ಒಂದೊಂದ್ಸಲ ಭಾಳ ಎಡವಟ್ಟು ಮಾಡ್ತದ. ಗುಲ್ಬರ್ಗಾದಾಗನು ಹಂಗೆ ಆಗೈತಿ. ಸಣ್ಣ ಹುಡುಗರಿಬ್ರು ಹುಡುಗಾಟಕ್ಕ ಒಬ್ನು ಸತ್ತೇ ಹೋಗ್ಯಾನ. ಭರತ್ ಅನ್ನೋನು ಸತ್ ಹೋಗ್ಯಾನ. ಕೊಲಿ ಮಾಡಿದ ಸಚಿನ್ ಜೈಲ್ ಸೇರಾನ. ಇವರಿಬ್ರು ಚಡ್ಡಿ ದೋಸ್ತಗಳು. ಒಬ್ರಿಗೊಬ್ರು ಕಂಡ್ರ ಭಾಳ ಪ್ರೀತಿ ಅಂತ. ಭರತ್ ಮತ್ತು ಸಚಿನ್ 16-17 ವರ್ಷದವರು. ಅದೇ ವಯಸ್ಸಿನ ಇನ್ನಿಬ್ರು ಹುಡುಗರ ಜೊತೆಗೆ 4 ದೋಸ್ತರು ಚಪ್ಪಲಿ ತಗೊಳ್ಳೋಕಂತ ಮಾರ್ಕೆಟಿಗೆ ಹೋಗಿದ್ರು. ಆಗ ಸಣ್ಣ ಕಾರಣಕ್ಕ ರೋಡ್ ಮೇಲನ ಜಗಳ ಆಡ್ಯಾರ. ಸಚಿನ್ ಮತ್ತು ಭರತ ಜಗಳ ದಿನಾನೂ ಇರ್ತದ. ಇವ್ರ ಹುಡುಗಾಟ ಹಂಗ ಮಜಾಕ್ಕಂತ ಇನ್ನಿಬ್ರು ಹುಡುಗರು ಅಂದ್ಕೊಂಡು ಸುಮ್ಮನೆ ನಿಂತು ಜಗಳ ನೋಡ್ತಿದ್ರು. ಜಗಳದಾಗ ಸಚಿನ್ ಕೊಟ್ಟ ಒದಿ ಭರತನ ಮರ್ಮಾಂಗಕ್ಕ ಜೋರಾಗಿ ಬಿದ್ದೈತಿ. ಅಲ್ಲೇ ಭರತ್ ಕುಸ್ತು ಬಿದ್ದಾನ. ಆಮ್ಯಾಗ 3 ದೋಸ್ತರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರ. ಆದ್ರ ಭರತ್ ಸತ್ ಹೋಗಿದ್ದ. ಗುಲ್ಬರ್ಗಾದ ಚೌಕ್ ಪೊಲೀಸ್ ಠಾಣ್ಯಾಗ ಕೇಸ್ ದಾಖಲಾಗೈತಿ. ಅದು ಹೆಂಗ್ ಮಜಾಗಲಿಂದ ಹೊಡೆದರು ಏನ್ ಸಿರೇಶನ್ ಅದ ಅದ ನಮಗೆ ಗೊತ್ತಿಲ್ಲ ಅಂತ ಹೇಳ್ಕಿಸ್ ಅದಕ್ಕೆ ನಾವು ಪೋಸ್ಟ್ ಮಾಡೇ ಮಾಡಿಸಿರಿ. ಈಗ ನಮ್ಮ ಖುಷಿ ಅದ ನಮ್ಮ ಕೂಸ್ರು ಸರ್, ನಮ್ಮ ಕೂಸು ಬಂಗಾರ ಅಂತ ಕೂಸಿ ಕೊಲ್ಲಿಟ್ರೆ ಇಟಿಟಿ ಪರ್ಗಳು ಸರ್, ಇಟಿಟಿ ಪರ್ಗಳು ಕೊಲ್ಲಿಟ್ರೆ. ವೀಕ್ಷಕರ, ಇವತ್ತಿಂದ ಸಿನಿಮಾ ಹಂಗಾಮ ಕಾರ್ಯಕ್ರಮದ ಸಮಯ ಬದಲಾಗೈತಿ. ರಾತ್ರಿ 8:00 ಬರ್ತಿದ್ದ ಸಿನಿಮಾ ಹಂಗಾಮ ಇನ್ ಮುಂದೆ ರಾತ್ರಿ 10:00 ಪ್ರಸಾರ ಆಗ್ತದ. ಈ ಮೊದಲು ರಾತ್ರಿ 10:00 ಪ್ರಸಾರ ಆಗ್ತಿದ್ದ ಕ್ರೈಮ್ ರಿಪೋರ್ಟರ್ ಕಟ್ಟೆಚ್ಚರ ಅನ್ನೋ ಹೊಸ ಹೆಸರಿನಾಗ ಇವತ್ತಿಂದ ರಾತ್ರಿ 8:00 ಪ್ರಸಾರ ಆಗ್ತೈತಿ. 2 ಕಾರ್ಯಕ್ರಮಗಳು ಹೊಸ್ತಂದಾಗ ನಿಮ್ ಮುಂದೆ ಬರಾಕತ್ತೈತಿ, ತಪ್ಪದ ನೋಡ್ರಿ.